ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ ಕಾಶ್ಯಪ್ಪನವರ್. ಸಿಎಂ ಸಿದ್ದು ಅವರನ್ನ ಭೇಟಿಯಾದ ಬಳಿಕ ವಿಜಯಾನಂದ ಕಾಶ್ಯಪ್ಪನವರು ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಒಂದು ಆಕಾಂಕ್ಷಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಸಚಿವ ಸ್ಥಾನಕ್ಕೆ ಕಾಶ್ಯಪ್ಪನವರ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಸಿಎಂ ಅವರ ಮುಂದೆ ಮಾತನಾಡಿದಾಗ ಅವರು ಹೋಗಿ ನಮಗೆ ಸಿಎಂ ಹತ್ರ ನಾವು ಮಾತಾಡಿದ್ವಿ, ಅವರು ನಮಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ಸಕಾರಾತ್ಮಕವಾಗಿಯೇ ನಮಗೆ ಸ್ಪಂದಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದು ಭೇಟಿ ಬಳಿಕ ವಿಜಯಾನಂದ ಕಾಶ್ಯಪ್ಪನವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವುದು. ಯಾಕಂದರೆ ಲಿಂಗಾಯತ ಪಂಚಮಸಾಲಿ 2A ಒಂದು ಮೀಸಲಾತಿ ಹೋರಾಟ ಏನಿತ್ತು ತುಂಬ ದಿನದಿಂದ ಕೂಡ ನಡೀತಾ ಇದೆ. ಕಾಶ್ಯಪ್ಪನವರು ಈ ಒಂದು ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಸಿಎಂಗೆ ಈಗಾಗಲೇ 3 ಬಾರಿ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರು ನಮಗೆ ಈ ಒಂದು ವಿಚಾರವಾಗಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಹಿಂದಿನ ಒಂದು BJP ಸರ್ಕಾರ ಏನಿತ್ತು ಬರೀ ಸುಳ್ಳು ಹೇಳ್ತಾ ಇತ್ತು. ಈ ಒಂದು ಲಿಂಗಾಯತ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಹತ್ರ ಮಾತಾಡಿದ್ದೀವಿ. ತುಂಬ ದಿನದಿಂದ ಬೇಡಿಕೆಯನ್ನು ಇಟ್ಟಿದ್ವಿ ನಾವು. ಹಿಂದಿನ ಸರ್ಕಾರ BJP ಏನಿತ್ತು ಅದರ ಹತ್ರ ಕೂಡ ಬೇಡಿಕೆ ಇಟ್ಟಿದ್ವಿ, ಆದರೆ ಅವರು ಬರೀ ಸುಳ್ಳು ಹೇಳ್ಕೊಳ್ತಾ ಬಂದಿದ್ರು. ಯಾಕೋ ನಮಗೆ ಸರಿ ಅನಿಸಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯ ಅವರು ನಮಗೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೆ OBCಯ ಒಂದು ಮೀಸಲಾತಿ ಕೊಡುವ ಬಗ್ಗೆ ಶಿಫಾರಸು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಚಿವ ಸಂಪುಟ ಒಂದು ಸಭೆಯಲ್ಲಿ ಶಿಫಾರಸು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರಂತೆ ಸಿದ್ದರಾಮಯ್ಯ ಅವರಿಗೆ. ಸಚಿವ ಸ್ಥಾನದ ಒಂದು ಬೇಡಿಕೆ ವಿಚಾರ ಕೂಡ ಮಾತುಕತೆ ಕೇಳಿ ಬಂದಿತ್ತು. ಹೀಗಾಗಿ ಅದರ ಬಗ್ಗೆ ಕೂಡ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪಂಚಮಸಾಲಿ ಸಮಾಜದ ಒಂದು ದೊಡ್ಡ ಸಮಾಜ ಆಗಿದೆ, ಅದಕ್ಕೆ ಒಂದು ರೀತಿಯ ಸ್ಥಾನಮಾನ ಸರಿಯಾದ ರೀತಿಯಲ್ಲಿ ಕೊಡಬೇಕು. ಇದಕ್ಕಾಗಿ ಹಿರಿಯರು ಮನವಿಯನ್ನು ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಈಗಾಗಲೇ ಸಮುದಾಯದವರ ಒಂದು 2 ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದು ಖುಷಿ ಇದೆ. ಆದರೂ ನಾನು ಕೂಡ ಒಬ್ಬ ಇದ್ದೇನೆ ಅನ್ನೋ ರೀತಿಯಲ್ಲಿ ಮಾತಾಡಿದರೆ ಇನ್ನೊಬ್ಬರಿಗೆ ಕೊಡಬೇಕು, ಅದು ನಾನೇ ಆದರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅವರ ಒಂದು ಅರ್ಥ ಇದೆ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಸಚಿವ ಸ್ಥಾನದ ಒಂದು ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಂತೆ ಕಾಣ್ತಾ ಇದೆ ವಿಜಯಾನಂದ ಕಾಶ್ಯಪ್ಪನವರು. ಯಾಕಂದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎನ್ನುವಂಥ ಒಂದು ಮಾತು ಏನು ಕೇಳಿ ಬರ್ತಾ ಇದೆ. ಹಾಗಾದರೆ ಏನಾದರೂ ಆದರೆ ಅದರಲ್ಲಿ ನನಗೂ ಕೂಡ ಒಂದು ಸ್ಥಾನವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಕಾಶ್ಯಪ್ಪನವರ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಕಾಣ್ತಾ. ಮುಖ್ಯವಾಗಿ ಅವರ ಉದ್ದೇಶ ಏನಂತಂದರೆ ಅವರ ಒಂದು ಸಮುದಾಯ ಏನಿದೆ ಲಿಂಗಾಯತ ಒಂದು ಪಂಚಮಸಾಲಿ ಒಂದು ಸಮುದಾಯಕ್ಕೆ 2A ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳಾಗಿದ್ವು. ಈ ಒಂದು ವಿಚಾರವಾಗಿ ನಾವು ಸಿಎಂ ಅವರ ಹತ್ರ ಭೇಟಿಯಾಗಿ ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದ್ದಾರೆ. ಈ ಹಿಂದೆ ಇದ್ದಂತಹ BJP ಸರ್ಕಾರ ಏನಿತ್ತು ಅದು ನಮಗೆ ತುಂಬ ಸುಳ್ಳನ್ನು ಹೇಳ್ತಾ ಬರ್ತಾ ಇತ್ತು, ಯಾವುದೇ ರೀತಿಯ ಸರಿಯಾದ ಸ್ಪಂದನೆಯನ್ನು ಕೊಡ್ತಾ ಇರಲಿಲ್ಲ. ಹೀಗಾಗಿ ಅದರ ಮೇಲೆ ನಮಗೆ ಭರವಸೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ, ಎಲ್ಲ ನಾಯಕರು ಕೂಡ ಸರಿಯಾಗಿದ್ದಾರೆ. ಹೀಗಾಗಿ ಈ ಒಂದು ವಿಚಾರ ನಮಗೆ ಖುಷಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತವಾದಂತಹ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಇದೆ, ನಂಬಿಕೆ ಕೂಡ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಭೇಟಿಯ ಬಳಿಕ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಿಜಯಾನಂದ ಕಾಶ್ಯಪ್ಪನವರು. ಈಗಾಗಲೇ ಸಿಎಂ ಅವರಿಗೆ 3 ಬಾರಿ ಮನವಿಯನ್ನು ಮಾಡಿದ್ದೇವೆ ನಾವು ಇದು ವಿಚಾರವಾಗಿ ಅಂತ ಹೇಳಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಹೇಳಿಕೆ ಒಂದು ಸ್ಪಂದನೆ ನಿಜವಾಗ್ಲೂ ಕೂಡ ನಮಗೆ ಖುಷಿಯನ್ನು ಕೊಟ್ಟಿದೆ ಅಂತ ವಿಜಯಾನಂದ ಕಾಶ್ಯಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರ ಮುಂದೆ ಕೂಡ. ಈ ರೀತಿಯಾಗಿ ಹಿಂಗಾಯಿತು ಅಂತ ನಮ್ಮ ಸಮುದಾಯಕ್ಕೆ 2A ಒಂದು ಮೀಸಲಾತಿಯನ್ನು ಕೊಡೋ ವಿಚಾರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕೆಲವೊಂದು ವಿಚಾರ ಏನಿದೆ ಅವೆಲ್ಲವನ್ನು ಕೂಡ ಮಾತನಾಡಿದ್ದೇನೆ. ಸಚಿವ ಸ್ಥಾನದ ಒಂದು ವಿಚಾರವಾಗಿ ಕೂಡ ಮಾತಾಗಿದೆ. 2 ಕೊಟ್ಟಿದ್ದಾರೆ ಹಿಂದೆ, ಇನ್ನೊಬ್ಬರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಅವರು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ರೀತಿಯಾಗಿ ಕಾಶ್ಯಪ್ಪನವರು. ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದರಂತೆ, ಮಾತಾಡಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಒಂದು ತಮ್ಮ ಸಚಿವ ಸ್ಥಾನದ ಒಂದು ಆಕಾಂಕ್ಷಿ ವಿಚಾರವಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದರು. ಅದರ ಬಗ್ಗೆ ಸಿಎಂ ಅವರು ಯೋಚನೆ ಮಾಡ್ತಾರೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಇವರಿಗೆ ಏನಾದರೂ ಸ್ಥಾನ ಕೊಡಬಹುದಾ ಅಂತ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ 2 ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಬೇರೆ ಒಂದು ಸಮುದಾಯದವರು ಕೂಡ ಎದ್ದು ಕುಳಿತುಕೋತಾರೆ ನಮಗೂ ಬೇಕು ಅಂತ.
ಅವರಿಗೆ ಯಾಕೆ ಜಾಸ್ತಿ ಕೊಡ್ತೀರಾ ಅಂತ ಆ ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ಇದು ಎಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಯೋಚನೆ ಮಾಡ್ತಾರೆ. ಎಲ್ಲ ಚರ್ಚೆ ಆದಮೇಲೆ ಕೊಡಬೇಕೋ ಬೇಡ ಅಂತ ನಿರ್ಧಾರ. ಆದರೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಅನ್ನೋ ರೀತಿಯಲ್ಲಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿರುವಂಥದ್ದು, ಅದೇನಾಗುತ್ತೋ ನೋಡಬೇಕು. ಆದರೆ ಸದ್ಯಕ್ಕೆ ಲಿಂಗಾಯತ ಪಂಚಮಿ ಸಾಲಿಗೆ 2A ಒಂದು ಮೀಸಲಾತಿ ಕೊಡೋದ್ರ ಬಗ್ಗೆ ನಾವು ಹೋಗಿದ್ವಿ, ಅವರ ಹತ್ರ ಮಾತನಾಡಿದರೆ ಅವ್ರು ಹೇಳಿದ್ದಾರೆ ಮಾಡಿಕೊಡ್ತೀವಿ ಅನ್ನೋ ರೀತಿ. ಇದ್ರ ಬಗ್ಗೆ ನೀವು ಕೇಂದ್ರ ಸರ್ಕಾರದ ಒಂದು ಗಮನಕ್ಕೆ ಕೂಡ ತರಬೇಕು, ಚರ್ಚೆ ಮಾಡಬೇಕು. ಬಂದರೆ ಒಳ್ಳೆಯದು, ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕರೆ ಕೇಂದ್ರ ಸರ್ಕಾರದಿಂದ ನಮಗೂ ಕೂಡ ಖುಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಶಪ್ಪನವರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.